ಹೇ ಫ್ಯಾಮ್, ಎಲ್ರಿಗೂ ಜಟಾಯು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಫಸ್ಟ್ ಮೋಟೋ ವ್ಲಾಗ್ ನಡೆಸ್ತಾ ಇದ್ದೀನಿ. ಮೇಡಮ್, ಪವರ್ ಇದೆಯಾ ಇಲ್ಲಿ? ಫುಲ್ ಟ್ಯಾಂಕ್ ಮಾಡಿ ಮೇಡಮ್. ಸ್ಲೋ ಆಗಿ ಹಾಕಿ, ಅದು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸ್ಲೋ ಆಗಿ ಹಾಕಿ. ಹಾಂ, ಆಟೋ ಕಟ್ ಆಫ್ ಇಲ್ವಾ? ಹಾಂ, ಇಲ್ಲ ಮೇಡಮ್, ಇವಾಗಲೂ ಮಾಡ್ಕೋಬೋದಾ? ಓಕೆ. ರೆಕಾರ್ಡಿಂಗ್ ಅಲ್ಲಿ ಐತಾ ನೋಡು? ರೆಕಾರ್ಡಿಂಗ್ ಅಲ್ಲಿ ಇದೆಯಾ? ನೀನು ನೋಡು, ಪರವಾಗಿಲ್ಲ. ಬಾ. ಹೊರಡೋಣ. ಹಾಂ, ಹೇ ಫ್ಯಾಮ್, ಎಲ್ರಿಗೂ ಜಟಾಯು ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಫಸ್ಟ್ ಮೋಟೋ ವ್ಲಾಗ್ ನಡೆಸ್ತಾ ಇದ್ದೀನಿ. ಸೊ ನನ್ನ ರೈಡ್ ಎಲ್ಲಿಗೆ ಅಂತ ನೀವು ಕೇಳ್ಬೋದು. ಸೊ ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇದೆ ಕೂರ್ಗಲ್ಲಿ ಅಂತ ನಾನು ಲಾಸ್ಟ್ ಮೋಟೋ ವ್ಲಾಗಲ್ಲಿ ಹೇಳಿದ್ದೆ ನಾನು. ಸೊ ಆ್ಯಕ್ಚುಲಿ ಈಗ ಅಲ್ಲಿಗೇನೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇರೋ ಚಳಿಗೆ ಬೆಳಗ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಗುರು. ನಾವು ಬೆಳಗ್ಗೆ 6 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ವಿ. ಇಲ್ಲೋಡಿ 10 ಗಂಟೆ ಆಗಿದೆ ಈಗ. ಸೊ 10 ಗಂಟೆ ಇಲ್ಲೇ ಆಗೋಯ್ತು ಮಾರ್ತಳ್ಳಿದಲ್ಲಿ. ಇನ್ನು ಎಷ್ಟೊತ್ತಾಗುತ್ತೋ ಏನೋ ನಾವು ಹೋಗೋದಕ್ಕೆ. ಆ್ಯಕ್ಚುಲಿ 6 ಅವರ್ ಬೇಕು ಅಂತ ಹೇಳಿದ್ದಾರೆ. ಇನ್ನು 6 ಅವರ್ಸ್ ಬೇಕು ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಸೊ ಎಷ್ಟೊತ್ತಾಗುತ್ತೆ ಏನು ಅನ್ನೋದಿನ್ನ ಆ್ಯಕ್ಚುಲಿ ಅದು ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವ ಸ್ಪೀಡ್ ಹೋಗ್ತೀರಿ ಅಂತ. ಲೈಕ್ ಈ ಥರ ಟ್ರಾಫಿಕ್ ಇದ್ದರೆ ಇವತ್ತು ಹೋದಂಗೆ ಗುರು. ಆ್ಯಂಡ್ ಈ ವ್ಲಾಗ್ ಉದ್ದೇಶ ಮೇಜರಾಗಿ ಏನೂ ಇಲ್ಲ, ಬಟ್ ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ಲೈಕ್ ನಾನು ಆ್ಯಕ್ಚುಲ್ ಆಗಿ ಮ್ಯಾಂಗ್ಳೂರ್ ಹೋಗ್ಬೇಕಾಗಿತ್ತು ನನ್ನ ರೈಡು. ಸೊ ಮ್ಯಾಂಗ್ಳೂರ್ಗೆ ಈಗ ನಾನು ಹೋಗೋಕ್ಕಾಗ್ತಿಲ್ಲ. ಲೈಕ್ ಅಲ್ಲಿ ಮಳೆ ಬೀಳ್ತಾ ಇದೆ ಅಂತ ನನಗೆ ವೆದರಲ್ಲಿ ಗೊತ್ತಾಯಿತು, ವೆದರ್ ಚೆಕ್ಕಲ್ಲಿ. ನೋಡಿ ಹೆಂಗೆ ಕಾಣಿಸ್ತಿದೆ, ಹೊಸದಾಗಿ ಹಾಕ್ಸಿರೋ ಜಟಾಯು ವ್ಲಾಗ್ಸ್ ಅನ್ನೋ ರೇಡಿಯಂ ಸ್ಟಿಕ್ಕರು, ಅದರಲ್ಲೂ ಕನ್ನಡ. ಕನ್ನಡ ಅನ್ನೋದು ನೋಡೋಕ್ಕೇ ಒಂಥರ ಖುಷಿ ಗುರು. ಸಕಾಲಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನೆನ್ನೆ ಒಳ್ಳೆ ಡೀಲಲ್ಲೇ ಅವರು ನನಗೆ ಈ ಸ್ಟಿಕ್ಕರಿಂಗ್ನ ಮಾಡಿಕೊಟ್ರು. ಗುರು ನಿನ್ನ ರಿಪೋರ್ಟ್ ಮಾಡಲಾ ಬೇಡ ಗುರು ಈ ವಿಡಿಯೋ ಹಾಕ್ಬಿಟ್ಟು? AP39 FR 3234 ಪಬ್ಲಿಕ್ ಈಗ ಹಾಕಿದ್ರೆ ಅಣ್ಣನು ಡಮಾರ್. ಆ್ಯಕ್ಚುಲಿ ಖುಷಿ ಆಯಿತು ನನಗೆ. ಶೆಲ್ ಪೆಟ್ರೋಲ್ ಬಂಕ್ಗೆ ಹೋಗಿ ಅಲ್ಲಿ ಈ ನಮ್ಮ ರೇಡಿಯಂ ಸ್ಟಿಕ್ಕರ್ ಹಾಕಿರೋದನ್ನ ನೋಡಿ ಜನಗಳು ನಮ್ಮನ್ನು ಐಡೆಂಟಿಫೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿದ್ರು ಅಲ್ಲೇ, ಲೈಕ್ ಸ್ಟಾಫ್ಸ್ ಕೂಡ. ಸೊ ಲೈಕ್ ನಂದು ಇದು ಮೊದಲು ಮೋಟೋ ವ್ಲಾಗು. ಅದು ಅಲ್ಲದೆ
ಈ ಯೂಟ್ಯೂಬ್ಗೆ ನಾನು ಹೊಸದಾಗಿ ಬಂದಿರೋದ್ರಿಂದ ಈ ತರ ಜನಗಳು ನೋಡಿ ರೆಕಗ್ನೈಸ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಅವರೇ ಮಾಡೋದು ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಮ್ಯಾಕ್ಸಿಮಮ್ ನಾನು ಹೋಗಿದ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನೇ ಮಾಡಿಸ್ಕೊಂತಿದ್ದೀನಿ ಆ್ಯಕ್ಚುಲಿ ಈಗಲೂ ಕೂಡ. ಬಟ್ ಈಗ ಇಲ್ಲಿ ಹಾಗಾಗ್ಲಿಲ್ಲ, ಅವರಷ್ಟಕ್ಕವರೇ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು. ಸೊ ಅದು ತುಂಬ ಖುಷಿ ಆಯಿತು. ಸೊ ಆ್ಯಕ್ಚುಲಿ ನಾವು ಇವಾಗ ಹೊಸದಾಗಿ ಯೂಟ್ಯೂಬಿಗೆ ಬಂದಿದ್ದೀವಿ, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಬಾಯ್ಬಿಟ್ಟು ಯಾರನ್ನಾದ್ರೂ ಕೇಳಿದ್ರೆ ಗುರು ಒಂಥರ ನೋಡ್ತಾರೆ ಗುರು, ಸಖತ್ತು ಒಂಥರ ಬೇಜಾರಾಗುತ್ತೆ. ಅವರು ಒಂಥರ ನೋಡಿದಾಗ ಏನೋ ಆಸ್ತಿ ಗೀಸ್ತಿ ಕೇಳ್ದಂಗಿರುತ್ತೆ ಅವ್ರಿಗೆ. ಸುಮ್ಮನೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಏನ್ ತಾನೇ ಹೋಗುತ್ತೆ ಹೇಳ್ರಿ, ಅಷ್ಟೊಂದು ಬ್ರೌಸ್ ಮಾಡ್ತೀರಾ ಫೋನಲ್ಲಿ. ಆಕ್ಚುಲಿ ನಾನು ಮತ್ತೆ ರವಿ ಇಬ್ರು ಹೋಗ್ತಿದೀವಿ. ಅಂಡ್ ನಮ್ಮಿಬ್ಬರದು ಇನ್ನ ಬ್ರೇಕ್ಫಾಸ್ಟ್ ಆಗ್ಲಿಲ್ಲ ಇನ್ನು. ಸೊ ಎಲ್ಲಿ ಸಿಟಿಯಿಂದ ಹೊರಗಡೆ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಸೊ ಫುಲ್ ಒಂದು ಸೆಟಪ್ ಒಂದ್ಸಲ ತೋರಿಸ್ತೀನಿ, ಎಲ್ಲಾದ್ರೂ ನನಗೆ ಒಳ್ಳೆ ಜಾಗ ಸಿಕ್ಕಿದ್ರೆ ನಿಂತ್ಕೊಂಡು. ಆಕ್ಚುಲಿ ನಮ್ಮ ಈ ಏರಿಯಾಗಳಲ್ಲಿ ಇಷ್ಟು ಕಡಿಮೆ ಟ್ರಾಫಿಕ್ ಇರೋದು ನೋಡ್ಬಿಟ್ಟು ನನಗೆ ಶಾಕ್ ಆಗ್ತಾ ಇದೆ. ಆಲ್ ಥ್ಯಾಂಕ್ಸ್ ಟು ಅವರ್ ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಪೊಲೀಸ್ ಅವ್ರಿಗೆ. ಆಕ್ಚುಲಿ ತುಂಬಾ ಚೇಂಜಸ್ ಮಾಡ್ತಾ ಇದಾರೆ ಗುರು. ಅವ್ರು ಮಾಡ್ತಾ ಇರೋ ಚೇಂಜಸ್ ಇಂದ ತುಂಬಾ ಟ್ರಾಫಿಕ್ ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ಚೇಂಜಸ್ ಯಾವ ತರ ಅಂತ ನೀವು ಕೇಳ್ಬೋದು. ಆಕ್ಚುಲಿ ಯಾವ್ದಾದ್ರು ಬಸ್ ಸ್ಟಾಪ್ ಇಂದ ತುಂಬಾ ಜಾಸ್ತಿ ಟ್ರಾಫಿಕ್ ಕ್ರಿಯೇಟ್ ಆಗ್ತಿದ್ರೆ, ಯಾವ್ದಾದ್ರು ಜಂಕ್ಷನ್ ಅಲ್ಲಿ ಈ ಬಸ್ ಸ್ಟಾಪ್ ಎಲ್ಲ ಇದ್ರೆ ಅದನ್ನ ಆಕ್ಚುಲಿ ಒಂದು 100 ಮೀಟರ್ಸ್ ಇಲ್ಲ 200 ಮೀಟರ್ಸ್ ಮುಂದೆಗಡೆಗೆ ಇಲ್ಲ ಹಿಂದೆಗಡೆಗೆ ಮೂವ್ ಮಾಡ್ತಿದ್ದಾರೆ, ಸಾರ್ವಜನಿಕರಿಗೆ ಸ್ವಲ್ಪ ಈಸಿ ಆಗ್ಲಿ ಅಂತ. ಅಂಡ್ ಇದು ಪೀಕ್ ಅವರ್ಸ್ ಆಗಿರೋದ್ರಿಂದ ಈ ಟೈಮಲ್ಲಿ ಯಾರನ್ನೂ ಹಿಡಿತಾ ಇಲ್ಲ ಕಾಪ್ಸ್ ಎಲ್ಲೂನು. ಇದೇನ್ ಗುರು, ಯಾವ್ದೋ ರಾಯಲ್ ಬ್ರದರ್ಸ್ ಅಲ್ಲಿ ಯಾರ ಈ ಇಂಟರ್ಸೆಪ್ಟರ್ 650 ಬಾಡಿಗೆಗೆ ತಗೊಂಡವ್ರೆ. ಹಿಂದೆಗಡೆ ಸೀಟ್ ಏನ್ ಅಲ್ಲಾಡ್ತಾ ಇದೆ ಗೊತ್ತಾ? ಅಯ್ಯೋ ಸ್ವಾಮಿ, ಏನದು? ಸೂಫಾಮ್ ಸಿಟಿಯಿಂದ ಹೊರಗಡೆ ಹೋಗ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು. ಜೈ ಹನುಮಾನ್, ಜೈ ಜಗನ್ನಾಥ್. ಇದು ನಮ್ಮ HSR ರೋಡ್ ನಲ್ಲಿ ಇರುವಂತ ದೊಡ್ಡ ಆಂಜನೇಯ. ಎಷ್ಟು ಫೀಟ್ ಅನ್ನೋದು ಗೊತ್ತಿಲ್ಲ ಗುರು. ಇದು ಜಗನ್ನಾಥ್ ಟೆಂಪಲ್ ಅಂತ ಅನ್ಸುತ್ತೆ. ಆಚೆ ಕಡೆಯಿಂದ ನೋಡೋದಕ್ಕೆ ಎಲ್ರು ಇದನ್ನ ಜೈನ್ ಟೆಂಪಲ್ ಅಂತ ಅನ್ಕೊಂಡಿರೋದು ಉಂಟು. ಸೊ ತುಂಬಾ ಕಡಿಮೆ ಜನಕ್ಕೆ ಗೊತ್ತು ಇದು ಯಾವ ಟೆಂಪಲ್ ಅಂತ. ನಾನು ಕೇಳ್ಪಟ್ಟೆ ಇವ್ರ ದೇವಸ್ಥಾನಗಳಲ್ಲೆಲ್ಲ ಹಿಂಗೆ ಅಂದ್ರೆ, ಇವಾಗ ನಮ್ಮ ಸೌತ್ ಇಂಡಿಯನ್ ದೇವಸ್ಥಾನಗಳಲ್ಲಿ ಏನಂದ್ರೆ ನಾವು ಊಟನ ದಾನ ಕೊಡ್ತಾರೆ, ಇಲ್ಲಾಂದ್ರೆ ಅನ್ನದಾನ ಅಂತ ಹೇಳ್ತೀವಿ. ಈ ತರ ಮಾಡಿದ್ರೆ ಇಲ್ಲಿ ಹಂಗಲ್ಲ ಗುರು, ಪ್ರಸಾದಕ್ಕೆ ದುಡ್ಡು ಕೊಟ್ಟು ತಗೊಬೇಕಂತ ಹೇಳಿ. ಲೈಕ್ ಆಕ್ಚುಲಿ ಪ್ರಸಾದ ಅಂದ್ರೆ ನಮ್ ಕಡೆ ಯಾವ್ದಾದ್ರು ಒಂದು ಲೈಕ್ ಲಡ್ಡು ಆ ತರ ಈ ತರ ಆಗುತ್ತೆ. ಸೊ ಅಂಥದ್ದೆಲ್ಲಾನು ಆಕ್ಚುಲಿ ನಮ್ ಕಡೆ ಎಲ್ಲಾನು ಈ ಪ್ರಸಾದ ಅಂದ್ರೆ ಈ ತಿರುಪತಿಗೆ ಹೋದ್ರೆ ಲಡ್ಡು, ಈ ಕಡೆ ತುಂಬಾ ದೇವಸ್ಥಾನಗಳಲ್ಲಿ ಲಡ್ಡು. ಅದು ಬಿಟ್ರೆ ಈ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಬಂದ್ಬಿಟ್ಟು, ಧರ್ಮಸ್ಥಳದಲ್ಲಿ ಬಂದ್ಬಿಟ್ಟು ಅಲ್ಲಿನ ಪ್ರಸಾದ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಸೌತಡ್ಕ ಗಣಪತಿದಲ್ಲಿ ಈ ಅವಲಕ್ಕಿ ಕೊಡ್ತಾರೆ, ಬೆಲ್ಲ ಹಾಕಿ ಎಲ್ಲ ಮಾಡಿರೋದು.
ಅದನ್ನ ಏನಂತಾರೆ ಗೊತ್ತಿಲ್ಲ ನನಗೆ. ಬಟ್ ಅದು ಅಷ್ಟೇ, ಲೈಕ್ ಇದೆಲ್ಲ ಪ್ರಸಾದ, ಈ ಥರ ಪ್ರಸಾದನ ದುಡ್ಡು ಕೊಟ್ಟು ತಗೊಂಡು ಮನೆಗೆ ಹೋಗೋದ್ರಲ್ಲಿ ಅದು ಬೇರೆ ಥರ. ಅಲ್ಲೇ ದೇವಸ್ಥಾನದಲ್ಲೇ ಊಟ ಹಾಕ್ತಾರಲ್ಲ, ಆ ಊಟಕ್ಕೆ ದುಡ್ಡು ಕೊಟ್ಟು ತಿನ್ಬೇಕಂತೆ ನಾವು. ಆ ಕಾನ್ಸೆಪ್ಟ್ ಏನೋ ನನಗೆ ಅಷ್ಟೊಂದು ಅರ್ಥನೂ ಆಗಿಲ್ಲ, ಇಷ್ಟನೂ ಆಗಲಿಲ್ಲ ನನಗೆ. ಸೊ ಇದಕ್ಕೆ ನೀವೇನು ಹೇಳ್ತೀರಾ? ನನ್ನ ಅಭಿಪ್ರಾಯಕ್ಕೆ ಇಲ್ಲ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಬೆಂಗಳೂರಲ್ಲಿ ಏನು ಕಡಿಮೆ ಇದೆಯೋ ಇಲ್ವೋ, ಜನಗಳಿಗೆ, ಟ್ರಾಫಿಕ್ಗೆ, ಈ ಕಸ ಹಾಕೋದಕ್ಕೆ ಯಾವುದೇ ಕೊರತೆ ಇಲ್ಲ ಗುರು. ಅಂತೂ ಇಂತೂ ಈ ಹೈವೇಗಂತೂ ಕನೆಕ್ಟ್ ಆಗಿದ್ದೀರಿ. ಯಾವ್ದು NH44 ಅಂತೆ. ಆಕ್ಚುಲಿ ಈ ಹೈವೇನ ಈ ತಮಿಳ್ನಾಡಲ್ಲಿ ಪಟಾಕಿ ತಗೊಂಬರಕ್ ಹೋಗೋವಾಗೆಲ್ಲ ಯೂಸ್ ಮಾಡಿದೀವಿ ಗುರು. ಚಿಕ್ಕ ವಯಸ್ಸಲ್ಲೆಲ್ಲ ಅಲ್ಲಿವರೆಗೂ ಹೋಗ್ತಾ ಇದ್ವಿ ಪಟಾಕಿ ತಗೊಂಬರಕ್ಕೆ. ಚೀಪು ಅಂತ ಹೇಳ್ತಾರೆ, ಏನ್ ಚೀಪು, ಪಟಾಕಿ ತಮಿಳ್ನಾಡಲ್ಲಿ ಚೀಪು ಅಂತ ಹೇಳ್ತಾರೆ ಅಷ್ಟೇ. ಚೀಪ್ ಎಲ್ಲ ಏನೂ ಇರಲ್ಲ. ಆ ಪಟಾಕಿಗಳ ಮೇಲೆ MRP ಏನ್ ಹಾಕಿರ್ತಾರೆ ಕಂಪನಿ ಕಡೆಯಿಂದ, ಅದೇ ಬೇರೆ ಇರುತ್ತೆ. ಇವರು ಪ್ರಿಂಟ್ಔಟ್ ತಗೊಂಡು ಇನ್ನೊಂದು ಹಾಕ್ತಾರೆ ಅದ್ರ ಮೇಲೆ MRP. ಅದ್ರ ಮೇಲೆ 80% ಆಫ್, 90% ಆಫ್ ಅಂತ ಇವ್ರುಗಳು ಹೇಳ್ಕೊಂತಾರೆ ಅಷ್ಟೇ. ಸೊ ಆಕ್ಚುಲಿ ಅಲ್ಲಿ ಡಿಸ್ಕೌಂಟ್ ಅನ್ನೋದೆಲ್ಲ ಏನೂ ಇರಲ್ಲ. ಅಂಡ್ ಇವರು ಒಂದು ಪಟಾಕಿನ ಒಂದು ಅಂಗಡಿ ತುಂಬಾ ಹಾಕಿರ್ತಾರೆ ಅನ್ಕೊಳ್ಳಿ, ಅದ್ರಲ್ಲಿ ಒಂದು ಶೆಲ್ಫ್ ಮಾರಿದ್ರೆ ಸಾಕು, ಇವ್ರಿಗೆ ಹಾಕಿರೋ ಬಂಡವಾಳ ಅಷ್ಟು ಬಂದ್ಬಿಟ್ಟಿರುತ್ತೆ. ಒಂದು 20-25 ಶೆಲ್ ಹಾಕಿರ್ತಾರೆ, ಒಂದು ಶೆಲ್ಫ್ ಇರುತ್ತೆ ಅನ್ಕೊಳ್ಳಿ ಪಟಾಕಿಗಳದ್ದು ಒಂದು ಅಂಗಡಿದಲ್ಲಿ. ಅದ್ರಲ್ಲಿ ಒಂದೇ ಒಂದು ಶೆಲ್ಫ್ ನ ಅವ್ರು ಕರೆಕ್ಟ್ ಆಗಿ ಮಾರ್ಬಿಟ್ರೆ ಸಾಕು, ಅವ್ರಿಗೆ ಹಾಕಿರೋ ಇದು ಹಸು ಬಂದ್ಬಿಡುತ್ತೆ. ಇನ್ನು ಅದ್ರ ಮೇಲೆ ಎಷ್ಟು ಮಾರ್ತಾರೋ ಅದೆಲ್ಲ ಪ್ರಾಫಿಟ್. ಸೊ ಯೋಚನೆ ಮಾಡಿ, 25 ಶೆಲ್ಫ್ ಅಲ್ಲಿ ಒಂದು ಶೆಲ್ಫ್ಗೆನೆ ಅವ್ರದ್ದು ಹಸು ಬಂದ್ಬಿಡ್ತು ಅಂದ್ರೆ ಇನ್ನು 20 ಶೆಲ್ಫ್ನು ಬರೀ ಪ್ರಾಫಿಟ್ ಅವ್ರಿಗೆ. ಸೊ ಫ್ಯಾಮ್, ಈಗಾಗಲೇ ನಾನು ಹೇಳಿರೋ ಥರ ನನ್ನ ಫ್ರೆಂಡ್ ಅವ್ರದ್ದು ಮದುವೆ ಕೂರ್ಗಲ್ಲಿ ಹೋಗ್ತಾ ಇರೋದ್ರಿಂದ ಈ ಮ್ಯಾಪ್ ಹೆಂಗ್ ಕರ್ಕೊಂಬಂತೋ ಹಂಗ್ ಬಂದೆ. ನಾನು ಮಾಡಿದ ತಪ್ಪೇನಂದ್ರೆ ಮ್ಯಾಪ್ನಲ್ಲಿ ಮೊದಲೇ ನಾವು ಟೋಲ್ಸ್ನ ಅವಾಯ್ಡ್ ಮಾಡೋ ಆಪ್ಷನ್ಸ್ ಇದೆ ಅದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಟೋಲ್ ಗೇಟ್ಸ್ ಎಲ್ಲದನ್ನು ಅವಾಯ್ಡ್ ಮಾಡಿ ಕರ್ಕೊಂಡೋಗುತ್ತೆ. ಆಕ್ಚುಲಿ ನಾನು ಅದು ಮಾಡಿಲ್ಲ, ಅದೇ ನನ್ನ ತಪ್ಪು. ಸೊ ಇವಾಗ ಅದು ನೈಸ್ ರೋಡಲ್ಲಿ ಕರ್ಕೊಂಬಂದಿದೆ. ನೋಡಿದ್ರೆ ಈಗ ನಾವು ಅದಕ್ಕೆ ಟೋಲ್ ಕಟ್ಟಬೇಕಾಯ್ತು. ಬೈಕ್ಗೂ ಯಾಕೆ ಗುರು ಟೋಲು, ಯಪ್ಪ. ಅದು ಎಷ್ಟು, ₹1 ಅಲ್ಲ ₹2 ಅಲ್ಲ ಗುರು, ₹60 ಮೈಸೂರು ರೋಡ್ಗೆ. ಏನು ಅಯ್ಯೋ. ಆಕ್ಚುಲಿ ಗೌರ್ಮೆಂಟ್ ಅವ್ರನ್ನ ಬಯಕಾಗಲ್ಲ ನಾವು, ಯಾಕಂದ್ರೆ ಇದು ಬಂದ್ಬಿಟ್ಟು ಪ್ರೈವೇಟ್ ಟೋಲ್ ಗೇಟ್ ಇದು. ಸ್ಪೀಡ್ ಮೆನ್ಷನ್ ಮಾಡೋರೆ ಕಾರ್ಗೆ 80 ಅಂತ, ಬೈಕ್ಗೆ ಎಷ್ಟು ಗುರು? ಬೈಕ್ ಹತ್ರ 8 ಟೋಲ್ ತಕಂತ ಇಲ್ವಾ? ಬೈಕ್ನು ಮೆನ್ಷನ್ ಮಾಡಿ ಪಕ್ಕದಲ್ಲೇ, ಕಾರ್ 80 ಅಂತೆ. ಆಕ್ಚುಲಿ ಇದು ನೈಸ್ ರೋಡು ನಾನು ತುಂಬಾ ಸಲ ಬಂದಿದ್ದೀನಿ. ಅದ್ಬಿಟ್ಟು ಲೈಕ್ ಬೈಕಲ್ಲ, ತುಂಬಾ ಸಲ ಬಂದಿರೋವಾಗೆಲ್ಲ ಕಾರಲ್ಲಿ. ಚಿಕ್ಕ ವಯಸ್ಸಲ್ಲಿ ಬೈಕಲ್ಲಿ ಬಂದಿರ್ತೀನಿ. ಅರಮನೆ ನೋಡ್ಬೇಕು ಅಂತ ತುಂಬಾ ಆಸೆ ಆದಾಗ ನಾನು, ನಮ್ಮ ಅಕ್ಕ, ಬಾವ, ನಮ್ಮ ಕಸಿನ್ ಅಣ್ಣ ಒಬ್ರು, ಸೊ ನಾವು ಟೋಟಲಿ 4 ಜನ ಬಂದಿದ್ವಿ. ಸೊ 4 ಜನದಲ್ಲಿ ಒಂದು ಪಾರ್ಕಿಂಗ್ ಲೈಟ್ಸ್ ಹಾಕೋಣಕ್ಕೆ ಹೋಗ್ತಾ ಇಲ್ವಾ ನಿಮ್ಮ ಮಕ್ಕಕ್ಕೆ? ಅಲ್ಲ ಗುರು, ಇಂಥ
ಇದು ಏನದು ಎಕ್ಸ್ಪ್ರೆಸ್ ಹೈವೇ ತರನೇ, ಎಕ್ಸ್ಪ್ರೆಸ್ ಹೈವೇಗಿಂತ ಏನು ಕಡಿಮೆ ಇಲ್ಲ. ಇಂಥ ಜಾಗದಲ್ಲಿ ಕಾರ್ ನಿಲ್ಸವ್ರೆ, ಒಂದು ಪಾರ್ಕಿಂಗ್ ಲೈಟ್ಸ್ ಹಾಕೋದು, ಹಜಾರ್ಡ್ ಲೈಟ್ಸ್ ಹಾಕ್ಸೋದ್ ಬೇಡವಾ ಅವರು? ಅಯ್ಯೋ, ಇಂಥವ್ರುಗಳಿದ್ರೆ ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಎಲ್ಲಾನು ಆಗುತ್ತೆ. ಯಾಕಾಗಲ್ಲ ಹೇಳಿ? ಹಂಗೆ ಸಿಟ್ಟು ಸುರ್ರ ಅಂತ ಮೇಲೆ ಗತ್ತೈತೆ ಥರ್ಡ್ ಫ್ಲೋರ್ಗೆ. ಆಕ್ಚುಲಿ ಈ ರೋಡಲ್ಲಿ ಹೋಗೋ ಇದೇನಂದ್ರೆ ಲೈಕ್ ತುಂಬಾ ಸ್ಮೂತ್ ಆಗಿ ಟ್ರಾವೆಲ್ ಇತ್ತು ಮೊದಲು. ಈಗ ಅಷ್ಟೊಂದಿಲ್ಲ ಗುರು, ಈಗ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ನಮ್ಮ ಇದು ಎಕ್ಸ್ಪ್ರೆಸ್ ಹೈವೇ ಅಷ್ಟು ಒಂದು ಏನು ಕೆಟ್ಟದೇನಲ್ಲ ಈ ರೋಡ್. ಆಕ್ಚುಲಿ ಮೊದಲು ಈ ರೋಡಲ್ಲಿ ಬೇಜಾನ ಇದು ಆಕ್ಸಿಡೆಂಟ್ಸ್ ಆಗ್ತಿದ್ವು. ಈಗ ಏನು ಅಂದ್ರೆ ಈ ಹೊಸ ಎಕ್ಸ್ಪ್ರೆಸ್ ಹೈವೇದಲ್ಲಿ, ಅದು ಹೊಸ ಎಕ್ಸ್ಪ್ರೆಸ್ ಹೈವೇ ಅಲ್ಲ, ನನ್ಗೇನೋ ಹೊಸ ಎಕ್ಸ್ಪ್ರೆಸ್ ಗ್ರೇವ್ ಯಾರ್ಡ್ ಅನ್ಸುತ್ತೆ, ಸ್ಮಶಾನ. ಆಕ್ಚುಲಿ ಅದನ್ನ ಕಟ್ಟಿರೋ ಸ್ಮಶಾನದ ಮೇಲೆನೆ ಅಲ್ವಾ? ಏನು ದಿನಕ್ಕೊಂದು ಆಕ್ಸಿಡೆಂಟ್ ಇಲ್ಲದೆ ಏನು ಇಲ್ಲ ಗುರು ಹೊಸ ಎಕ್ಸ್ಪ್ರೆಸ್ ಹೈವೇದಲ್ಲಿ. ಏನಂತ ಪ್ಲಾನ್ ಮಾಡಿ ಹೆಂಗ್ ಕಟ್ಟಿದಾರ ಗೊತ್ತಿಲ್ಲ. ನಾನು ಒಂದ್ಸಲ ಹೋಗಿದ್ದೀನಿ ಆಕ್ಚುಲಿ. ಈ ಬೈಕ್ ಎಲ್ಲದನ್ನು ಬ್ಯಾನ್ ಮಾಡೋದಕ್ಕಿಂತ ಮುಂಚೆ ನಮ್ ಜಟಾಯಿನ ಫಸ್ಟ್ ಸಲ ನಾವು ತಗೊಂಡಾಗ ನಾನು ಹೇಮಂತ್ ಶೆಟ್ಟಿ ಅವರು ಹೊಸ ಎಕ್ಸ್ಪ್ರೆಸ್ ಹೈವೇದಲ್ಲಿ ಹೋಗಿದ್ವಿ. ನಾನು ಹೇಮಂತ್ ಶೆಟ್ಟಿ ಒಂದ್ ಗಾಡಿ, ಸಾರಿ ನಾನ್ ಬಂದ್ಬಿಟ್ಟು ನನ್ನ ಹೊಸ ಗಾಡಿದಲ್ಲಿ ಜಟಾಯುದಲ್ಲಿ, ಹೇಮಂತ್ ಶೆಟ್ಟಿ ಬಂದ್ಬಿಟ್ಟು ಪಲ್ಸರ್ NS200 ಅಲ್ಲಿ, ನಮ್ ಭಾವ ಮತ್ತೆ ರವಿ ಬಂದು ಬುಲೆಟ್ ಅಲ್ಲಿ. ಆ ವಿಡಿಯೋ ಯಾರಾದ್ರೂ ನೋಡ್ಲಿಲ್ಲ ಅಂದ್ರೆ ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಆ ವ್ಲಾಗ್ ನ ನೋಡಿ, ತುಂಬಾ ಚೆನ್ನಾಗಿದೆ. ಅದೇ ವ್ಲಾಗ್ ಅಲ್ಲಿ ನನ್ನ ಇಲ್ಲಿ ಹಾಕಿದೀನಿ ನೋಡಿ ಈ ಫೋನು ಅಲ್ಲೇ ಕಳ್ಕೊಂಡಿದ್ದೆ. ಹೆಂಗ್ ಹೇಳೋದ್ ಗೊತ್ತಿಲ್ಲ. ಲೈಕ್ ಅವತ್ತು ಆ ಫೋನ್ ಸಿಕ್ತು, ಮತ್ತೆ ಒಂದು 25 ಕಿಲೋಮೀಟರ್ಸ್ ಹಿಂದೆ ಹೋಗಿ ಹುಡುಕಿದಾಗ ಸಿಕ್ತು ಗಾಡಿ, ನನ್ನ ಈ ಫೋನು. ಏನಣ್ಣ ನೀನು ಲೇನ್ ಚೇಂಜ್ ಮಾಡ್ತಾ ಇದೆಯಾ, ಒಂದು ಇಂಡಿಕೇಟರ್ ಹಾಕ್ಬೇಕು ಅನ್ನೋದು ಇದಿಲ್ವಾ ನಿಮ್ಗೆ? ಅಯ್ಯೋ, ಆಕ್ಚುಲಿ ನಾನು ಕ್ರೂಸಿಂಗ್ ಮಾಡ್ತಾ ಇದ್ದೀನಿ ಒಂದು ಸ್ಪೀಡಲ್ಲಿ. ಸೊ ಆಕ್ಚುಲಿ ನನ್ನ ಜಟಾಯು ತಗೊಂಡಿದ್ ರೀಸನ್ ಏನು ಅಂದ್ರೆ ಲೈಕ್ ನಾನಿರೋದು ಬೆಂಗಳೂರಲ್ಲಲ್ವಾ. ಸೊ ಬೆಂಗಳೂರಲ್ಲಿ ರೋಡ್ಗಿಂತ ಹಳ್ಳ ದಿನಗಳೇ ಜಾಸ್ತಿ ಗುರು. ಸೊ ಅಂತ ರೋಡ್ಗೆ ಯಾವ್ದಾರು ಒಂದು ADVನೇ ಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಜಟಾಯಿನೇ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಯಾರು ಗುರು ಇವರೆಲ್ಲ ಸಡನ್ ಆಗಿ ಎಳಿತಾನಳ ಗುರು ಈ ಲಾರಿ ಅವನು. ಯಪ್ಪ, ನಾನು ಅಷ್ಟು ದೂರ ಇಂದ ನೋಡ್ಬಿಟ್ಟೆ ನನಗೆ ಡರ್ ಆಗೋಯ್ತು. ಒಂದು 100-200 ಮೀಟರ್ಸ್ ಇತ್ತು, ಅಷ್ಟು ದೂರದಿಂದಾನೇ ನನಗೆ ಭಯ ಆಗ್ಬಿಡ್ತು ನೋಡಿ. ಇಲ್ಲಿ ಚಳಿ ಆಯ್ತು. ಬೆಳಗ್ಗೆಯಿಂದ ನಾವು ಬೆಂಗಳೂರಲ್ಲಿಂದ ಬಂದಾಗಿಂದ ನಿಜವಾಗ್ಲೂ ಚಳಿ ಇರಲಿಲ್ಲ. ಇಲ್ಲಿ ಹೆವಿ ಚಳಿ ಹೊಡಿತಾ ಇದೆ. ನನ್ನ ರೈಡಿಂಗ್ ಗೇರ್ಸ್ ಹಾಕೊಂಡಿದ್ರೇನು ಅಲ್ಲಿ ಆಕ್ಚುಲಿ ಶೆಕೆ ಬರ್ತಿತ್ತು ಬೆಂಗಳೂರಲ್ಲಿ. ಇಲ್ಲಿ ಆಕ್ಚುಲಿ ಚಳಿ ಹತ್ತುತ್ತಾ ಇದೆ ಕೈಗೆ. ಸೊ ಈ ಪ್ಲಾಂಟ್ಸ್, ಈ ಫ್ಲವರ್ ಇರೋ ಪ್ಲಾಂಟ್ಸ್ ನ ನೀವೇನ್ ನೋಡ್ತಾ ಇದ್ದೀರಾ, ಲೈಕ್ ಬ್ರೌನು, ಈ ಪಿಂಕ್, ವೈಟ್. ತುಂಬಾ ಜನಕ್ಕೆ ಇದ್ರದ್ದು ಹೆಸರು ಗೊತ್ತಿರಲ್ಲ. ಸೊ ಸ್ವಲ್ಪ ಜನ ಇದನ್ನ ಪೇಪರ್ ಫ್ಲವರ್ ಅಂತಾನೆ ಕರೀತಾರೆ. ಫಾರ್ ಎಕ್ಸಾಂಪಲ್ ನಾನು ಹಾಗೆ ಕರಿತಿದ್ದೆ. ಸೊ ನನಗೆ ಪ್ಲಾಂಟ್ಸ್ ಮೇಲೆ ತುಂಬಾ ಇಷ್ಟ ಜಾಸ್ತಿ, ಆಸೆ ಬೆಳೆಸೋದಕ್ಕೆ. ಸೊ ನನಗೆ ಮೊನ್ನೆ ಗೊತ್ತಾಯ್ತು ಈ ಗಿಡಗಳ ಹೆಸರು ಬಂದ್ಬಿಟ್ಟು ಬೋಗನ್ ವಿಲ್ಲೆ ಅಂತ.
ಸೊ ಫ್ಯಾಮ್ ಏನಪ್ಪ ಅಂದರೆ ನಾವು ಆವಾಗಲಿಂದ ಐ ಮೀನ್ ಮನೆ ಹತ್ರ ಮಾರತಳ್ಳಿ ಹತ್ರ ಇಂದ ಈ ಹೊಸೂರು ರೋಡ್ಗೆ ಹೋಗಿ ಅಲ್ಲಿಂದ ನೈಸ್ ರೋಡ್ಗೆ ಹೋಗಿ ಅಲ್ಲಿಂದ ತಿರ್ಗಾ ಮತ್ತೆ ಈ ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿಗೆ ಬಂದು ಜಾಯ್ನ್ ಆಯಿತು. ಇದು ಮ್ಯಾಪ್ ನನಗೆ ಮೊದಲೇ ಹೇಳಿದ್ರೆ ನಾನು ಡೈರೆಕ್ಟಾಗಿ ಇಲ್ಲಿ ಸಿಟಿ ಮಾರ್ಕೆಟ್ ಮೇಲೆ ಬಂದ್ಬಿಟ್ಟಿರ್ತಾ ಇದ್ದೆ, ಕೆಂಗೇರಿ ಮೇಲೆಗೆ. ಸುಮ್ಮನೆ ಸುತ್ತ ಹಾಕೊಂಡು ಹೋಗಿ ಬಂದು ಬೆನ್ನೋವು ಬರ್ಸ್ಕೊಂಡಂಗೆ ಆಯ್ತಿದ್ದು ಸುಮ್ಮನೆ ಇರ್ಲಾರ್ದೆ. ಸೊ ಇದು ಪ್ರಾಪರ್ ಹಳೆ ರೋಡ್, ಲೈಕ್ ನಮ್ಮ ರೈಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ರೆ ಅದು ಆಕ್ಚುಲಿ ಎಕ್ಸ್ಪ್ರೆಸ್ ಹೈವೇ. ಸೊ ನಾವು ಹೋಗ್ತಿರೋದು ಬಂದೀಗ ಈ ಸರ್ವಿಸ್ ರೋಡಲ್ಲಿ. ಸೊ ತುಂಬಾ ಹೊಟ್ಟೆ ಹಸಿತಾ ಇದೆ, ಬ್ರೇಕ್ಫಾಸ್ಟ್ ಮಾಡಕ್ಕೆ ಎಲ್ಲಾದ್ರೂ ಜಾಗ ಹುಡುಕ್ತಾ ಇದ್ದೀವಿ. ಸೊ ಜಾಗ ಸಿಕ್ಕಿತ್ತೆ, ಸ್ವಲ್ಪ ನಿಲ್ಸಿ ಬ್ಯಾಟಿಂಗ್ ಶುರು. ನಾವು ನಮ್ಮ ಥರನೇ ಯಾರೋ ಎಡಿ ಇಟ್ಟವ್ರ ರೈಡ್ ಹೋಗ್ತಾ ಇರಂಗಿದ್ದಾರೆ. ಒಂದು ಹೋಟೆಲ್ ಹುಡುಕಾಟದಲ್ಲಿ ನಾನು ಮತ್ತು ರವಿ, ನಮ್ಮ ಬೀರೋಲ್ ರವಿ. ಇದು ಚೆನ್ನಾಗಿರುತ್ತಲ್ಲ, ಇದು ಹೆಂಗಿರುತ್ತೆ? ಒಂದು ಹೋಟೆಲ್ನ ಇದು ಚೆನ್ನಾಗಿರುತ್ತಲ್ಲ, ಒಂದು ಹೋಟೆಲ್ನ ಹುಡುಕಾಟದಲ್ಲಿ ಬೀರೋಲ್ ರವಿ ಮತ್ತು ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ. ಎಲ್ಲೈತೆ? ಹೋಗೋಣೇನಾ?
ಸ್ವಲ್ಪ ಸಾಂಗ್ ಸ್ಟಾಪ್ ಮಾಡು. ಏನಂದ್ರೆ ಆವಾಗ್ಲಿಂದ ನಾನು ಬರ್ತಾನೆ ಇದ್ದೀನಿ, ಹಿಂದೆಗಡೆ ನನ್ನ ಗಾಡಿ ಹಿಂದೆಗಡೆ ಒಂದು ಗಾಡಿದಲ್ಲಿ ಕೇರಳ ವೆಹಿಕಲ್ ಫಾಲೋ ಆಗ್ತಾ ಇದಾರೆ. ಏನಂದ್ರೆ ಈ ಹೈ ಎಂಡ್ ವೆಹಿಕಲ್ ನೋಡ್ಬಿಟ್ರೆ ಈ ಚಪ್ರಿ ನನ್ನ ಮಕ್ಳಿಗೆ ಇಡ್ತಾರಲ್ಲ, ಚಪ್ಲಿನೇ ಬರ್ತದೆ, ಚಪ್ರಿ ನನ್ನ ಮಕ್ಕಳು, ಇವ್ರಿಗೆಲ್ಲಾನು ಒಂದು ಅವರು ಹೈ ಎಂಡ್ ಗಾಡಿ ಜೊತೆ ನಾವು ರೇಸಿಂಗ್ ಹೋಗ್ಬೇಕು ಅನ್ನೋದೊಂದು ಹುಚ್ಚು. ಸೊ ಅಂತ ಟೈಮಲ್ಲಿ ಈ ಬೈಕಿಂಗ್ ಕಮ್ಯುನಿಟಿ ಅವರಾದ್ರೂ ಆಗ್ಲಿ ಇಲ್ಲ ಬೈಕಿಂಗ್ ಅವರಾದ್ರೂ ಆಗ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಚಪ್ಪಿಗಳು ಪಾಸ್ ಆಗ್ಲಿ ಅಂತ ಬಿಟ್ಬಿಡ್ತಾರೆ, ಅವ್ರ ಹಿಂದೆಗಡೆ ಹೋಗಲ್ಲ. ಆವಾಗ್ಲಿಂದ ನೋಡ್ತಾ ಇದೀನಿ, ಅವನೇ ಇಬ್ರು ಹೋಗ್ತಾ ಇದ್ರಲ್ಲ ರೆಡ್ ಕಲರ್ ಅಂಡ್ ವೈಟ್ ಕಲರ್ ಜಾಕೆಟ್ ಹಾಕಿ ಹಿಂಗ್ ಪಾಸ್ ಆದ್ರಲ್ಲ, ಆವಾಗ್ಲಿಂದ ನೋಡ್ತಾ ಇದೀನಿ ನನ್ನ ಹಿಂದೆಗಡೆ ಬರೋದು, ಹಿಂದೆಗಡೆಯಿಂದ ಹಂಗೆ ಫಾಸ್ಟ್ ಆಗಿ ಮುಂದೆ ಬಂದ್ಬಿಟ್ಟು ನನ್ನನ್ನ ಮುಂದೆ ಹೋಗಕ್ ಬರಲ್ಲ, ನನ್ನ ಮುಂದೆ ಹೋಗಕ್ ಬಿಡಲ್ಲ, ಬಿಡ್ತೇನೆ ಹಂಗೆ ಅವರು ಏನಾದ್ರು ರೋಡ್ ನ ಕಟ್ ಆಫ್ ಮಾಡ್ಕೊಂಡು ಹೋಗೋದು ನನ್ಗೆ, ನನ್ನ ಆಪೋಸಿಟ್ ಅಲ್ಲಿ ನನ್ನ ಮುಂದೆ ಪಾಸ್ ಆಗಕ್ ಬಿಡೋ ತರ. ಸೊ ನಾನು ಎಲ್ರಿಗೂ ಏನ್ ಹೇಳ್ತೀನಿ ಅಂದ್ರೆ, ನೀವು ಇಂತ ಚಪ್ಪಲಿಗಳನ್ನ ರೋಡಲ್ಲಿ ಎನ್ಕೌಂಟರ್ ಮಾಡಿರ್ತೀರಾ, ಸೊ ಇಂಥವ್ರಿಂದ ನಾನು ಹೇಳೋದು ಒಂದೇ ನಿಮ್ಗೆ ಸಜೆಷನ್, ಇಂಥವ್ರು ನೋಡಿದ್ರೆ ನೀವು ಅವ್ರಿಗೆ ಹೆಂಗ್ ಬೇಕೋ ಹೋಗ್ಲಿ ಅಂತ ಬಿಟ್ಬಿಡಿ. ನಾವ್ ಯಾವಾಗ ಇನ್ನೂ ಸ್ಪೀಡ್ ಆಗಿ ನಾವು ಹೋಗೋಣ ಅಂತ ಹೋಗ್ತೀರಿ, ಅವ್ರಿಗೆ ಹುಚ್ಚು ಇನ್ನ ಜಾಸ್ತಿ ಆಗುತ್ತೆ, ಈ ಆನೆಗೆ ಮದ ಜಾಸ್ತಿ ಆಗುತ್ತೆ ಅಂತಾರಲ್ಲ ಅದೇ ತರ. ಸೊ ಅವ್ರ ಪಾಡ್ಗೆ ಅವ್ರು ಹೋಗ್ಲಿ ಅಂತ ನಾವು ಬಿಟ್ಬಿಟ್ರೆ ಅವ್ರದ್ದು ಅಹಂಕಾರ ಅಲ್ಲೇ ಕಡಿಮೆ ಆಗುತ್ತೆ, ಆಯ್ತಾ? ಇಲ್ಲ ನೀನೇ ಗೆದ್ದೆ ಹೋಗಪ್ಪ ಅಂತ ಬಿಡಿ, ಯಾಕಂದ್ರೆ ನಮ್ಮ ಗಾಡಿ ಕೇಪಬಿಲಿಟೀಸ್ ನಮಗೆ ಗೊತ್ತಿರುತ್ತೆ. ಹೈ ಎಂಡ್ ವೆಹಿಕಲ್ಸ್ಗೆ ಅವ್ರನ್ನ ಬೀಟು ಮಾಡ್ಬೋದು ಇನ್ನ ಮುಂದೆ, ಬಟ್ ಏನಕ್ಕೆ ಬೇಕು ನಮ್ಗೆ ಅಂತ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಪ್ಪ ಅಮ್ಮ, ಬೇಕಿಂತ ಬಾಳ್ಗಳು ನಮ್ಗೆ ಹೇಳಿ. ಸೊ ಫ್ಯಾಮ್ ಆಲ್ಮೋಸ್ಟ್ ನಾವೇನು ರೀಚ್ ಆಗಿದ್ದೀವಿ, ಇನ್ನು ನೀವು ನೋಡ್ತಾ ನಿಮ್ಗೆ ಕಾಣಿಸುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. 51 ಕಿಲೋಮೀಟರ್ಸ್ ಅಂಡ್ 1 or 2 minutes ತೋರಿಸ್ತಾ ಇದೆ. ಬಟ್ ಆಲ್ಮೋಸ್ಟ್ ಇನ್ನೇನು ರೀಚ್ ಆಗಿದ್ದೀವಿ ಅಂತ ಅನ್ಸೋ ಫೀಲ್ ಬರ್ತಾ ಇದೆ, ಯಾಕಂದ್ರೆ ರೋಡಲ್ಲೆಲ್ಲ ಈಗಲೇ ಆಲ್ರೆಡಿ ಮಂಜು ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಇದನ್ನ ನಾನು ನೋಡ್ತಾ ಇದ್ರೆ ನನಗೆ ಒಂದು ನೆನ್ ಬರುತ್ತೆ, ಏನಂದ್ರೆ ಇದು ಕೂರ್ಗ್ನ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಸುಮ್ನೆ ಹೇಳಿಲ್ಲ ಅಂತ ಅನ್ನೋ ಒಂದು ಮಾತು. ಸೊ ನಿಮ್ಗೆ ಕಾಣಿಸ್ತಾ ಇರಲ್ಲ ಆಕ್ಚುಲಿ ರೋಡ್, ನನ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಸ್ಟ್ರೇಟ್ ಆಗಿದೆ ಗುರು, ಏನ್ ಸಕ್ಕದಾಗಿದೆ ಗೊತ್ತಾ ಮಾತ್ರ. ಐ ಮೀನ್ ರೋಡು ಹಳೇದಾಗಿದೆ ಬಟ್ ಆದ್ರೂ ತುಂಬಾ ಸ್ಮೂತ್ ಆಗಿದೆ ರೋಡು. ಅಂಡ್ ವ್ಯೂ ಮಾತ್ರ ಆಲ್ರೆಡಿ ನನ್ಗೆ ಸ್ಮಾಗ್ ಕಾಣಿಸ್ತಾ ಇದೆ ಗುರು. ಆಲ್ರೆಡಿ ಎಷ್ಟು ಮಂಜು ಕಾಣಿಸ್ತಾ ಇದೆ ಅಂದ್ರೆ
ನನ್ಗೆ ಆಕ್ಚುಲಿ ಇಷ್ಟು ದೂರ ನಾನು ಯಾವತ್ತೂ ಗಾಡಿದಲ್ಲಿ ಬಂದೇ ಇರ್ಲಿಲ್ಲ ಒಬ್ಬನೇ. ಐ ಮೀನ್ ನನ್ನ ಜೊತೆ ಇವತ್ತು ರವಿ ಇದ್ದಾನೆ, ಬಟ್ ಆದ್ರೂ ನಾನು ಓನ್ ಆಗಿ ಇಷ್ಟು ದೂರ ಗಾಡಿ ಓಡಿಸ್ಕೊಂಡು ಯಾವತ್ತೂ ಬರ್ಲಿಲ್ಲ. ಇವತ್ತು ಬಂದೆ ಅಂಡ್ ನನ್ಗೆ ಈಗ ಇನ್ನೂ ಜಾಸ್ತಿ ಇಷ್ಟ ಆಗ್ತಿದೆ ಈ ರೋಡ್ ಅಂತೂ. ಆಕ್ಚುಲಿ ಇದು ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿ ಬರೋವಾಗ ನಿಜವಾಗ್ಲೂ ಗುರು ಸರ್ವಿಸ್ ರೋಡಲ್ಲೂ ತುಂಬಾ ಲೋಕಲ್ ಅವ್ರು ಓಡಾಡೋದ್ರಿಂದ ಒಂದು ಅವ್ರ ಸೇಫ್ಟಿ ಗೇರ್ಸ್ ಹಾಕಿರಲ್ಲ, ಇನ್ನೊಂದು ಹೆಂಗಂದ್ರೆ ಹಂಗೆ ಎಳಿತಾರೆ, ಇಂಡಿಕೇಟರ್ ಹಾಕಲ್ಲ, ಏನು ಮಾಡಲ್ಲ. ಅಯ್ಯೋ ಸ್ವಾಮಿ ಅಪ್ಪ, ತುಂಬಾ ಕೋಪನೂ ಬರುತ್ತೆ, ಬೇಜಾರು ಹೋಗುತ್ತೆ. ಹಾಗಿತ್ತು. ಬಟ್ ಈ ರೋಡ್ ತುಂಬಾ ಚೆನ್ನಾಗಿದೆ, ಯಾವುದೇ ವೆಹಿಕಲ್ಸ್ ಇರಲಿ ತುಂಬಾ ಫಾಸ್ಟ್ ಮೂವಿಂಗ್ ಆಗಿ ಹೋಗ್ತಾ ಇದೆ, ಟ್ರಾಫಿಕ್ ಕ್ರಿಯೇಟ್ ಆಗ್ತಿಲ್ಲ. ಅಂಡ್ ಒಂದು ರೀಸನ್ ಇಂದ ಇಲ್ಲಿ ಟ್ರಾಫಿಕ್ ಕ್ರಿಯೇಟ್ ಆಗ್ತಾ ಇರೋದು ಈ ರೋಡ್ ಅಲ್ಲಿ, ಈ ಟ್ರ್ಯಾಕ್ಟರ್ ಅಲ್ಲಿ ತುಂಬಾ ಓವರ್ಲೋಡ್, ಈ ಹುಲ್ಲನ್ನ ಏನೋ ತಗೊಂಡೋಗ್ತಾರೆ, ಹುಲ್ಲೆ ಅನ್ಸುತ್ತೆ, ತುಂಬಾ ಓವರ್ಲೋಡ್ ಆಗಿ ತಗೊಂಡೋಗ್ತಾ ಇದಾರೆ. ಅವ್ರು ಒಂದ್ ಸೈಡ್ ಹೋದ್ರೆ ಆ ಕಡೆಯಿಂದಾನು ಯಾವ್ದು ವೆಹಿಕಲ್ಸ್ ಬರಕ್ಕಾಗಲ್ಲ, ಈ ಕಡೆಯಿಂದಾನು ಯಾವ್ದು ಹೋಗಕ್ಕಾಗಲ್ಲ. ಆತರ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಅದು ಇಲ್ಲ ಅಂದ್ರೆ ಮಾತ್ರ ಈ ರೋಡ್ ನೆಕ್ಸ್ಟ್ ಲೆವೆಲ್. ತುಂಬಾ ಚೆನ್ನಾಗಿದೆ, ತುಂಬಾ 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 ಚೆನ್ನಾಗಿದೆ. ಆದ್ರೂ ಗುರು ಏನೇ ಹೇಳಿ, ಈ ನಡುವೆ ನ್ಯೂಸ್ ಅಲ್ಲಿ ಚಿರತೆ ಗಿರ್ತೆ ಅಂತ ತೋರಿಸಿ ಭಯ ಬೀಳಿಸಿ ಇಂಥ ರೋಡಲ್ಲಿ ಬರೋದಕ್ಕೆ ನಿಜವಾಗ್ಲೂ ಭಯ ಆಗುತ್ತೆ. ಚಿರತೆನೋ ಇಲ್ಲ ಯಾವ್ದೋ ಒಂದು ಆನೆನೋ ಏನಾದ್ರು ಬಂದು ನಿಂತ್ಕೊಂಡ್ಬಿಟ್ರೆ ಏನ್ ಗತಿ ನೋಡಿ. ಅಪ್ಪ ಹೆಂಗ ಇದ್ರಲ್ಲಿಂದ ಬಂದು ಅಲ್ಲಿಂದ ಚಿರತೆ ಬಂದ್ಬಿಟ್ರೆ ಅಷ್ಟೇ, ಮೀಟರ್ ಆಫ್ ಗುಂಡಿಗೆ ಬಂದು ನೋಡಿ ಎಷ್ಟೆಷ್ಟು ದೂರಕ್ಕೂ ಯಾವ್ದು ಎಲ್ಲೋ ಒಂದೊಂದು ವೆಹಿಕಲ್ಸ್ ಕಾಣಿಸ್ತಾ ಇರುತ್ತೆ, ಎಲ್ಲೋ ಒಂದೊಂದು ಮನೆ. ಆಲ್ಮೋಸ್ಟ್ ಫಾರೆಸ್ಟ್ ಇದೆಲ್ಲಾನು, ಲೈಕ್ ರೋಡ್ ಇದ್ರೆ ಕೂಡ. ಸೊ ಚಾನ್ಸಸ್ ಅಂತೂ ಇದೆ ಯಾವ್ದಾದ್ರು ಒಂದು ವೈಲ್ಡ್ ಅನಿಮಲ್ ಬರೋದಕ್ಕೆ ಸಾಧ್ಯ ಇದೆ. ಸೊ ಫ್ಯಾಮ್, ಆಕ್ಚುಲಿ ಇವಾಗ ನಾವು ಎಂಟ್ರಿ ಕೊಟ್ಟಿರೋದು ಬಂದ್ಬಿಟ್ಟು ನಾಗರಹೊಳೆ ಟೈಗರ್ ರಿಸರ್ವ್ಗೆ. ಸೊ ಇವಾಗ ಇನ್ನೂ ಭಯ ಆಗ್ತಾ ಇದೆ ನನಗೆ, ಲೈಕ್ ಎಲ್ಲಿಂದನಾದ್ರೂ ಲೈಕ್ ಏನಾದ್ರು ವೈಲ್ಡ್ ಅನಿಮಲ್ಸ್ ಬಂದ್ರೆ ಹೇಗೆ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ನೋಡ್ಬಿಟ್ಟೆ ನನಗೆ ಭಯ ಆಗ್ತಾ ಇರೋದು ಆಕ್ಚುಲಿ. ಅಂಡ್ ಇಲ್ಲಿ ಎಕರೆಗಳು ಗಟ್ಲೆ ಯಪ್ಪ ಜಿಂಜರ್ ಹೆಂಗ್ ಬೆಳೆದಿದ್ದಾರೆ ಗೊತ್ತಾ. ಜಿಂಜರ್ ಬೆಳೆದು ಅದಕ್ಕೆ ಏನದು ಎಲೆಕ್ಟ್ರಿಸಿಟಿ ಫೆನ್ಸಿಂಗ್ ಎಲ್ಲ ಹಾಕಿಟ್ಟಿದ್ದಾರೆ. ಲೈಕ್ ನಾನು ಒಂದ್ಸಲ ಮೊನ್ನೆ ಒಂದು 2 months ಎಲ್ಲ ಏನೋ ನ್ಯೂಸ್ ಅಲ್ಲಿ ನೋಡಿದ್ರೆ, ಯಾರೋ ಟಿಬೆಟಿಯನ್, ಇಲ್ಲಿ ಟಿಬೆಟಿಯನ್ದು ಇದಿರುತ್ತಲ್ಲ ಕ್ಯಾಂಪು, ಸೊ ಅಲ್ಲಿ ಅವ್ರಿಗೆ ಅಂತ ಗೌರ್ಮೆಂಟ್ ಇಂದ ಇಷ್ಟು ಅಂತ ಜಾಗ ಹೋಗಿರುತ್ತೆ. ಸೊ ಅವರು ಫುಲ್ ಜಿಂಜರ್ ಬೆಳೆದಿದ್ರಂತೆ ಇದೇ ತರ 3-4 ಎಕರೆ. ಆಗ ಪಾಪ ಯಾರೋ ಇದೇ ಹೊಟ್ಟೆವರಿ ಜನಗಳು ಇರ್ತಾರಲ್ಲ, ಒಂದು ಅವರು ಇಲ್ಲಾಂದ್ರೆ ಕಳ್ತನ ಮಾಡ್ಬೇಕು ಅಂತಾನೆ ಇರ್ತಾರಲ್ಲ, ಅವ್ರು ಯಾರೋ ಅದನ್ನ ಅಷ್ಟನ್ನು ಕಳ್ತನ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರು ಪಾಪ. ಸೊ ಅವ್ರದ್ದು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿರ್ತಾರೆ, ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ಅದನ್ನೆಲ್ಲ ಬೆಳೆಯೋದಕ್ಕೆ ಪಾಪ. ಸೊ ಅದೊಂದು ಗೊತ್ತಾಗಿ ನನಗೆ ತುಂಬಾ ಬೇಜಾರಾಯ್ತು. ಸೊ ಅದಕ್ಕೋಸ್ಕರನೇ ಇಲ್ಲೂ ಎಲೆಕ್ಟ್ರಿಷಿಯನ್ ನೋಡಿ, ಇಲ್ಲಿ ಆನೆದು ಕಾಷನ್ ಅಂತ ಹಾಕೋರೆ. ಅಯ್ಯೋ, ಸೊ ಎಲೆಕ್ಟ್ರಿಕ್ ಫೆನ್ಸಿಂಗ್ ಕೊಡೋದ್ರಿಂದ ಒಂದು ಯಾವ್ದಾದ್ರು ವೈಲ್ಡ್ ಅನಿಮಲ್ಸ್ ಇಂದನೂ ಅದನ್ನ ಸೇಫ್ ಆಗಿ ಇಡ್ಬೋದು ಅವ್ರ ಕ್ರಾಪ್ ನ. ಇನ್ನೊಂದು ಈ ತರ ಕಳ್ತನ ಮಾಡಕ್ಕೆಲ್ಲ ಬರ್ತಾರಲ್ಲ, ಅವ್ರ ಹತ್ರ ಇಂದನೂ ಸ್ವಲ್ಪ ಸೇಫ್ ಆಗಿ ಇಟ್ಕೊಬಹುದು ಅಂತ. ಆಕ್ಚುಲಿ ಅದು ಕರೆಂಟ್ ಹೊಡಿಯೋಷ್ಟು ಮಾತ್ರ ಕರೆಂಟ್ ಇರುತ್ತೆ, ಒಬ್ಬರನ್ನ ಸಾಯಿಸೋಷ್ಟು ಪವರ್ ಇರಲ್ಲ ಎಲೆಕ್ಟ್ರಿಸಿಟಿಗೆ. ಅಂಡ್ ಒಬ್ಬರನ್ನ ಸಾಯಿಸೋ ಅಷ್ಟೇನಾದ್ರೂ ಅದಕ್ಕೆ ಎನರ್ಜಿ ಲೈಕ್ ಪವರ್ ಇತ್ತು ಅಂದ್ರೆ ಅದನ್ನ ಗೌರ್ಮೆಂಟ್ ಅವರು ಅಲೋ ಮಾಡೋದಿಲ್ಲ. ನೋಡಿ ಇಲ್ಲೆಲ್ಲ ಯಾವಾಗ್ಲೂ ಎಲಿಫೆಂಟ್ ಕ್ರಾಸಿಂಗ್ ಆಗ್ತಾ ಇರುತ್ತಂತೆ, ಕಾಷನ್ ಅಂತ ಹಾಕ್ಬಿಟ್ಟು ಎಲಿಫೆಂಟ್ ಕ್ರಾಸಿಂಗ್ ಅಂತ ಹಾಕಿದ್ದಾರೆ. ಲೈಕ್ ಆಕ್ಚುಲಿ ಈ ಎಲಿಫೆಂಟ್ಸ್ ಗಳು ಹೇಗೆ ಅಂದ್ರೆ ಅವುಗಳಿಗಂತಾನೆ ಒಂದು ಪಾತವು ಮೊದ್ಲಿಂದ ತುಂಬಾ ವರ್ಷಗಳಿಂದ ಇಟ್ಕೊಂಡ್ಬಿಟ್ಟಿರ್ತವೆ. ಸೊ ಅದು ಎಷ್ಟೇ ವರ್ಷ ಆದ್ರೂ ಅದೇ ಪಾತಲ್ಲಿ ಓಡಾಡ್ತವೆ. ಸೊ ಅದು ನಮ್ಗೆ ಯಾವಾಗ್ಲಾದ್ರೂ ಲೈಕ್ ನಮ್ ಕ್ರಾಪ್ ಮೇಲೆ ಇಲ್ಲಾಂದ್ರೆ ನಮ್ಮ
ಆ ಮನೆಗಳು ಇಲ್ಲ ನಮ್ಮ ಫೆನ್ಸಿಂಗ್ ಮೇಲೆ ಏನಾದ್ರು ಅದು ತುಂಬಾ ಅಟ್ಯಾಕ್ ಮಾಡ್ತಿದೆ ಅಂದ್ರೆ ಆವಾಗ ಒಂದು ಅರ್ಥ ಆಗೋ ರೀಸನ್ ಏನಂದ್ರೆ ಇದು ಅದರ ಪಾತ್ ಆಗಿತ್ತು ಆಗ್ಲಿಂದ. ಸೊ ನಾವು ಇದ್ರ ಸೆಂಟ್ರಲ್ ಬಂದು ಫೆನ್ಸಿಂಗ್ ಹಾಕೊಂಡಿದೀವಿ ಅಂತ. ವೈಲ್ಡ್ ಅನಿಮಲ್ಸ್ ಅಲ್ಲಿ ಈ ಡಿಯರ್ಸ್ ತುಂಬಾ ಕಾಣಿಸೋದು ಸಹಜ, ರೋಡಲ್ಲೂ ಅಷ್ಟೇ, ಸೈಡ್ ಅಲ್ಲಿ ಈ ತರ. ಸೊ ಆಕ್ಚುಲಿ ಅವ್ ಯಾವ್ದಾದ್ರು ಇದ್ರೆ ನಿಮ್ಗೆ ತೋರ್ಸೋದಕ್ಕೆ ನನ್ಗೂ ಇಷ್ಟನೇ. ಅಂಡ್ ಇಲ್ಲೆಲ್ಲ ತುಂಬಾನೇ ವೈಲ್ಡ್ ಬೂಸಾನೆಲ್ಲ ತುಂಬಾನೇ ಇರುತ್ತೆ. ಅವನು ನನ್ನಲ್ಲಿ ಇರಂಗಿಲ್ಲ, ಏನಿಲ್ಲ, ಗಾಡಿ ನಿಲ್ಸಂಗಿಲ್ಲ ಗೊತ್ತಾ ಇಲ್ಲಿ. ಇಲ್ಲ ಯಾರ ನಿಲ್ಸ್ಬಿಟ್ಟು ಫೋಟೋಗಳು ಹಿಡಿಸ್ಕೊಬೋದಾ ಇಲ್ಲಿ? ಅಲ್ಲಿ ನಿಂತ್ಕೊಂಡು ಫೋಟೋಗಳು ಹಿಡಿಸ್ಕೊಬೋದಾ? ಅಲ್ಲಿ ಯಾವನ ನಿಂತ್ಕೊಂಡು ಹಿಡಿತಾ ಇದ್ದಾನೆ ನೋಡಿ. ಅವ್ರು ಹೋಗಲ್ಲ ಮಾಡಲ್ಲ, ಅರ್ಥ ಆಯ್ತಾ? ಅವ್ರು ರೆಕಾರ್ಡ್ ಆಗ್ತಾ ಇದೆ ನಾನು ಹೇಳಿರೋದು. ಏನ್ ಸಕ್ಕತ್ತಾಗೈತಲ್ಲ ರೋಡು. ಆಕ್ಚುಲಿ ಫ್ಯಾಮ್ ರೋಡು ತುಂಬಾ 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 ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿದೆ, ಹೊಸ ರೋಡು. ಅಂಡ್ ಇಲ್ಲಿ ಆಕ್ಚುಲಿ ಇಂಥ ರೋಡ್ಗಳಲ್ಲೆಲ್ಲ ನಿಂತ್ಕೊಂಡು ಫೋಟೋಗಳು ಹಿಡ್ಕೊಳಕ್ ಹೋಗ್ಬೇಡಿ, ಏನು ಮಾಡ್ಬೇಡಿ ಈ ತರ. ಲೈಕ್ ನಿಮ್ಗೂ ತೊಂದ್ರೆನೆ, ಆ ವೈಲ್ಡ್ ಅನಿಮಲ್ಸ್ಗೂ ತೊಂದ್ರೆನೆ ಪಾಪ. ಅಯ್ಯೋ, ಜನಗಳು ಅರ್ಥ ಮಾಡ್ಕೊಳ್ಳೋದಿಲ್ಲಪ್ಪ. ಆಕ್ಚುಲಿ ನನ್ಗೆ ಈ ರೋಡಲ್ಲಿ ಬಂದು ತುಂಬಾ ಇಷ್ಟ ಆಗ್ತಿದೆ. ಲೈಕ್ ಒಂದು ಫಾರೆಸ್ಟ್ ಸೆಂಟ್ರಲ್ ಹೋಗೋದು ಅಂಡ್ ಆ ವೆದರ್ನ, ಇಲ್ಲಿರೋ ಕ್ಲೈಮೇಟ್ ನ ಫೀಲ್ ಮಾಡ್ತಿರೋದು. ಅಂಡ್ ಈ ಒಂದು ಫೀಲ್ ಏನಿದೆ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಆಕ್ಚುಲ್ ಆಗಿ. ಸೊ ನನಗನ್ಸಿದಾಗೆ ಇದೇ ತರ ಲೈಕ್ ವೈಲ್ಡ್ ಅನಿಮಲ್ಸ್ ಅಲ್ಲಿ ಈ ಕಾರ್ನಿವರಸ್ ಇದೆಲ್ಲ ನಾವು ನೋಡ್ಬೇಕು ಅಂದ್ರೆ, ಸಾರಿ, ಸೊ ಈ ವೈಲ್ಡ್ ಅನಿಮಲ್ಸ್ ಅಲ್ಲಿ ಈ ಸಾಧು ಪ್ರಾಣಿಗಳನ್ನ ನಾವು ನೋಡ್ಬೇಕು ಅಂದ್ರೆ ವಿಚ್ ವಿಲ್ ಈಟ್ ವೆಜಿಟೇಬಲ್ಸ್ ಅಲ್ಲ, ಸಾರಿ. ಸೊ ನಾವು ಆಕ್ಚುಲಿ ಇಲ್ಲಿ ಆಕ್ಚುಲ್ ಆಗಿ ನನಗಿಲ್ಲಿ ಗೊತ್ತಿರೋ ಹಾಗೆ ಸೋಫಾಮ್ ಆಕ್ಚುಲಿ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ವೈಲ್ಡ್ ಅನಿಮಲ್ಸ್ ಅಲ್ಲಿ ಈ ಕಾರ್ನಿವರಸ್ ಜಾಸ್ತಿ ಹೊರಗಡೆ ಕಾಣಿಸ್ಕೊಳ್ಳಲ್ಲ. ಸೊ ಇಲ್ಲಿ ಏನಿದ್ರು ಈ ತರ ಡಿಯರು, ಈ ವೈಲ್ಡ್ ಬೂಸಾನ್, ಸೊ ಇಲ್ಲ ಫಾಕ್ಸ್ ಕಾಣಿಸಿದ್ರೆ ಕಾಣಿಸ್ಬೋದು. ಸೊ ಅಂತದೆಲ್ಲ ಕಾಣಿಸಿದೆ. ಬಟ್ ಅದು ಹಗಲು ಅಂದ್ರೆ ಲೈಕ್ ಅರ್ಲಿ ಮಾರ್ನಿಂಗ್, ಲೈಕ್ ಅರೌಂಡ್ 10 ವರೆಗೂ, ಅರ್ಲಿ ಮಾರ್ನಿಂಗ್ ಇಂದ 10 AM ವರೆಗೂ ಈಸಿಯಾಗಿ ಕಾಣಿಸ್ತವೆ. ಇದಾದ್ಮೇಲೆ ಒಳಗಡೆ ಹೋಗ್ಬಿಡ್ತವೆ ಅಂತ ಅನ್ಸುತ್ತೆ ನನಗೂ. ಸೊ ಅದರಿಂದ ಯಾವುದು ಏನು ಇಲ್ಲ ಇಲ್ಲಿ. ಇಲ್ಲೆಲ್ಲ ಹತ್ರನೂ ಆಕ್ಚುಲಿ ಬೋರ್ಡ್ ಹಾಕಿದ್ದಾರೆ, ನೋ ಸ್ಟಾಪಿಂಗ್, ಈ ತರ ಎಲ್ಲ, ನೋ ಟೇಕಿಂಗ್ ಪಿಕ್ಚರ್ಸ್, ನೋ ಟೇಕಿಂಗ್ ಫೋಟೋಸ್ ಅಂತೆಲ್ಲ ಮೆನ್ಷನ್ ಇದೆ. ಆದ್ರೂ ಜನಗಳು ಲೈಕ್ ಎಜುಕೇಟೆಡ್ ಆಗಿದ್ದೇ ಹಿಂಗ್ ಮಾಡ್ತಾರೆ. ಲೈಕ್ ಆಕ್ಚುಲಿ ಯಾರು ಓದಿರಲ್ವೋ ಅವ್ರು ಯಾರು ಈ ತರ ಮಾಡಲ್ಲ. ನಾವು ಓದಿರೋರಲ್ಲಿ ಸ್ವಲ್ಪ ಜನ ಇರ್ತಾರೆ ಅಧಿಕ ಪ್ರಸಂಗಿಗಳು, ಸೊ ಅವ್ರು ಮಾತ್ರ ಮಾಡೋದಿಂತ ಘನಗಾರಿ ಕೆಲಸಗಳನ್ನೆಲ್ಲ. ಸುಮ್ಮನೆ ರೈಡ್ ಸಿಕ್ಕಿರೋದೇ ತುಂಬಾ ದೊಡ್ಡ ವಿಷಯ ಆಕ್ಚುಲಿ ಈ ರೋಡಲ್ಲಿ ನಮ್ಗೆ. ಸೊ ಆ ರೈಡ್ ನ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಹಂಗಂದ್ಬಿಟ್ಟು ನಾವು ನಿಂತ್ಕೊಂಡು ಆ ವೈಲ್ಡ್ ಅನಿಮಲ್ಸ್ಗೆ ಪ್ರಾಬ್ಲಮ್ ಮಾಡ್ಕೊಂಡು ಇದೆಲ್ಲ ತುಂಬಾ ತಪ್ಪು.
ನೀವು ಇದೆಲ್ಲ ಏನ್ ನೋಡ್ತಾ ಇದ್ರೆ ಇದೆಲ್ಲಾನು ವೈಲ್ಡ್ ಅನಿಮಲ್ಸ್ ಅಲ್ಲ, ನನಗೂ ತರ ಸಾಕಿರೋ ಅನಿಮಲ್ಸ್ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಇದೆಲ್ಲ ಸಾಕಿರೋದು, ಯಾಕಂದ್ರೆ ಕತ್ತಲೆಲ್ಲ ಗಂಟೆ ನಾನು ನೋಡ್ತಿದ್ದೀನಿ. ಆಲ್ರೆಡಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನೋಡಿ, ಕೊಡಗು ಜಿಲ್ಲೆಗೆ ಸ್ವಾಗತ, ವೆಲ್ಕಮ್ ಟು ಕೂರ್ಗ್. ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಎಲ್ರಿಗೂ. ಏನ್ ಗೊತ್ತಾ, ನಾನು ಆನ್ಲೈನ್ ಅಲ್ಲಿ ಹೋಟೆಲ್ ರೂಮ್ಸ್ ನ ನೋಡಿದೆ, ಇಲ್ಲೆಲ್ಲ ಎಷ್ಟು ಸೊ ಪೂರ ಸ್ಟಾರ್ಟಿಂಗ್ 5,000 ಮೇಲೆ ಇರೋರು ಒಂದು ಒಳ್ಳೆ ಹೋಟೆಲ್. ಈ ಲಾಡ್ಜ್ ಅಲ್ಲೆಲ್ಲ ರೂಮ್ಸ್ ಇರುತ್ತಲ್ಲ, ಸೊ ಅಷ್ಟೊಂದು ಕ್ಲೀನ್ ಇರಲ್ಲ ಅದು. ಸೊ ಅದರಿಂದ ನನ್ಗೆ ಅದು ಇಷ್ಟ ಇಲ್ಲ. ಬಟ್ ಅದೇನೆ 2,000 2,500 ಮೇಲೆ ಇದೆ. ಎಲ್ಲಿ ನೋಡಿದ್ರಾ, ಕಾಫಿ 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 ಎಲ್ಲ ಕಾಫಿನೇ ಸ್ಟಾರ್ಟು. ನೋಡಿ ಬರ್ರಿ ಕಾಫಿ ಎಸ್ಟೇಟ್ ಗುರು, ಏನ್ ಸಕ್ಕತ್ತಾಗಿದೆ. ರೋಡ್ ಸೈಡ್ ಅಲ್ಲಿ ಕಾಫಿ ಎಸ್ಟೇಟ್ ಇಟ್ಟವ್ರೆ, ಬೆಜ್ಜಾನ್ ಇರೋರೆ ಕುಡೆ. ಆಕ್ಚುಲಿ ಕಂಟಿನ್ಯೂಸ್ ನಾವ್ ಅಲ್ಲಿ ಊಟಕ್ಕೆ ಅಂತ ಒಂದು ನಿಲ್ಸಿದ್ರಿ ಅಲ್ವಾ, ಲೈಕ್ ಮಂಡ್ಯ ಹತ್ರ ಇಲ್ಲ, ಮಂಡ್ಯನಾ ಇಲ್ಲ ಬಿಡದಿ ಹತ್ರ. ಸೊ ಬಿಡದಿ ಹತ್ರ ಊಟಕ್ಕೆ ಅಂತ ನಿಲ್ಸಿದ್ಮೇಲೆ ಕಂಟಿನ್ಯೂಸ್ ಆಗಿ ಹೊಡಿತಾ ಇದೀವಿ ಗಾಡಿನ. ಲೈಕ್ ಎಲ್ಲೂ ನಿಲ್ಸಿದಂತೂ ಇಲ್ಲ, ಇಲ್ಲಿ ಜಸ್ಟ್ ಒಂದು ಎಲ್ಲೂ ನಿಲ್ಸಿಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾ ಇದೀವಿ. ಸೊ ಫ್ಯಾಮ್ ಹೋಟೆಲ್ ರೂಮಿಗೆ ಬಂದಿತ್ತಾಯಿತು. ಆ ವಿಡಿಯೋನ ಮತ್ತೆ ಮಾಡ್ಬಿಟ್ಟು ಹಾಕ್ತೀನಿ ನಿಮ್ಗೆ ಹೇಗಿತ್ತು ಅಂತ. ಸೊ ಬಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ, ತುಂಬ ಟಯರ್ಡ್ ಆಗಿದ್ದೀವಿ. ಆ್ಯಂಡ್ ಬರ್ತಾನೆ ರವಿ ಒಂದು ಅವಂತರ ಮಾಡಿಟ್ಟ, ಬಿ ರೋಲ್ ರವಿ ಒಂದು ಅವಂತರ ಮಾಡಿಟ್ಟ. ಏನು ಅಂತಂದರೆ, ಇಲ್ಲಿ ನಾನು ಬೆಳಗ್ಗೆ ಕ್ಯಾಮ್ರಾನ ಇಲ್ಲೇ ಹಾಕ್ಕೊಂಬಂದಿದ್ದಿತ್ತು. ಸೊ ಮೌಂಟ್ ಮಾಡಿಬಿಟ್ಟು ಗೋಪ್ರಾಣ ಲೈಕ್ ನಿಮಗೆ ಹೇಳಿದ್ನಲ್ಲ. ಸೊ ಇವನು ನಾನು ಇಲ್ಲಿ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಅದು ಸ್ಕ್ರೂ ಕೊಟ್ಟಿರ್ತಾರೆ, ಸ್ಕ್ರೂನ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಇವನು ಸುಮ್ಮನೆ ಡೈರೆಕ್ಟಾಗಿ ಹಿಂಗೆ ಹಾಕಿ ಹಿಂಗೆ ಎಳ್ದ, ಅದು ಈ ಜಾಗ ಬಂದ್ಬಿಟ್ಟು ಕಟ್ಟಾಗ್ಬಿಡ್ತು. ಈಗ ತಾನೇ ನಾನು ಫೆವಿಕ್ವಿಕ್ ಇಲ್ಲಿ ವಿರಾಜಪೇಟೆಯಲ್ಲಿ ಫೆವಿಕ್ವಿಕ್ ತರಿಸಿ ಹಾಕಿದೆ. ಆ್ಯಕ್ಚುಲಿ ಡ್ರೈ ಆಗಿದೆ, ಇನ್ನು ಸ್ವಲ್ಪ ಫೆವಿಕ್ವಿಕ್ ಹಾಕಿ ನೋಡಿ ಅಡುಗೆ ಸೋಡಾ ತರಿಸಿದ್ದೀನಿ. ನಾನು ರವಿನೇ ಹೋಗಿದ್ವಿ, ಆದರೆ ಅವನೇ ಹೋಗಿ ತಂದ. ಸೊ ಇವಾಗ ಇದನ್ನು ಹಾಕೋಣ ಅಂತಿದ್ದೀವಿ. ಸೊ ಅವನಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ್ಯಕ್ಚುಲಿ ನನಗೆ ಇಲ್ಲಿರೋ ಜನಗಳು ಸ್ವಲ್ಪ ಹಾರ್ಶ್ ಅನ್ನಿಸ್ತು. ಅವನಿಗೆ ಒಂದು ಶೂ ಅಲ್ಲಿ ಬಂದಿದ್ದ, ಅವನಿಗೆ ಕಂಫರ್ಟಬಲ್ ಇರಲಿಲ್ಲ. ಸೊ ಇಲ್ಲಿ ಒಂದು ಸ್ಲಿಪ್ಪರ್ ತಗೊಳ್ಳೋಕ್ಕೆ ಅಂತ ಒಂದು 2 ಅಂಗಡಿ ಹೋದ್ವಿ. ಲೋಕಲ್ಸು ಆ್ಯಕ್ಚುಲಿ ತುಂಬ ಹಂಬಲ್ ಆಗಿದ್ದಾರೆ. ಒಂದು ಅಂಗಡಿಗೆ ಹೋದ್ವಿ ಫಸ್ಟ್, ಅವ್ರ ಹತ್ರ ಸೈಜ್ ಇರಲಿಲ್ಲ, ಬಟ್ ಸ್ಟಿಲ್ ಅವರು ತುಂಬ ಚೆನ್ನಾಗಿ ಮಾತಾಡ್ಬಿಟ್ಟು ಕಳಿಸಿದ್ರು. ಬಟ್ ಇನ್ನೊಂದು ಅಂಗಡಿಗೆ ಹೋದ್ವಿ, ಅವರು ಲೋಕಲ್ ಅಲ್ಲ ಅಂತ ಅನಿಸುತ್ತೆ, ಲೈಕ್ ಮಲಯಾಳಿಸೋ ಏನೋ. ಬಟ್ ಅವರು ಸ್ವಲ್ಪ ಹಾರ್ಶ್ ಆಗಿದ್ರು ಆ ಶಾಪ್ ಅವರು. ಅದು ಯಾವ ಥರ ಅಂದರೆ ಬೇಕಾದ್ರೆ ತಗೋ, ಇಲ್ಲಾಂದರೆ ಬಿಟ್ಟೋಗು, ಈ ಥರ ಅವರು. ಸೊ ಇದಾಗಿತ್ತೆ ನಾವು ಮತ್ತೆ ಇಲ್ಲಿ
ಇದಾಗಿತ್ತೆ ಮತ್ತೆ ನಾವು ಊಟ ತಿನ್ಬೇಕಾಗಿತ್ತು. ಸೊ ಅದಕ್ಕೆ ಅಂತ ಹೋದ್ವಿ ಇನ್ನೊಂದು ಹತ್ರ. ಸೊ ಅಲ್ಲಿ ಹೋದ್ರೆ ಅವರು ಅಲ್ಲೂ ಮಲಯಾಳೀಸೆ. ಸೊ ಅವ್ರದ್ದು ನನಗೆ ರೆಸ್ಪಾನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಮ್ಮ ಈ ಲೋಕಲ್ ಅಷ್ಟು ಕೂಲ್ ಇಲ್ಲ ಅವರು. ಸೊ ಏನಂದರೆ ಬಂದರೆ ಬರ್ಬೋದು, ಇಲ್ಲ ಹೋದ್ರೆ ಹೋಗ್ಬೋದು, ಈ ಥರ ಲೈಕ್ ಸರ್ವಿಸ್ ಎಲ್ಲ ಅಷ್ಟೊಂದಿಲ್ಲ. ಆ್ಯಂಡ್ ಇಲ್ಲಿ ತುಂಬ ಶೆಕೆ ಆಗ್ತಾ ಇದೆ ಈಗ. ಲೈಕ್ ನಮ್ಮ ಬೆಂಗಳೂರಲ್ಲಿ ಚಳಿಗೆ ಇರೋಕ್ಕಾಗ್ತಾ ಇಲ್ಲ ಗುರು, ಇಲ್ಲಿ ನೋಡಿದ್ರೆ ಶೆಕೆನೂ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಚಳಿಗೆ ಫೇಮಸ್ ಇದು, ನೋಡಿದ್ರೆ ನಮಗೆ ಶೆಕೆ ಆಗ್ತಾ ಇದೆ. ಆ್ಯಂಡ್ ಸೊ ಇವಾಗ ಇದನ್ನು ರೆಡಿ ಮಾಡೋಣ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ರವಿ ಅವ್ರು ಬಂದ್ಬಿಟ್ಟು ಕ್ಯಾಮ್ರಾ ಇಟ್ಕೊತಾರೆ, ನಾನು ಸ್ವಲ್ಪ ರೆಡಿ ಮಾಡ್ತೀನಿ. ಸೊ ಸೊ ಇದನ್ನು ಸ್ವಲ್ಪ ಈ ಪ್ರೋಸೆಸ್ನ ಸ್ವಲ್ಪ ಫಾಸ್ಟ್ ಆ್ಯಂಡ್ ಫಾರ್ವರ್ಡಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ, ಸ್ವಲ್ಪ ಈಸಿಯಾಗಿ ಇದಾಗಲಿ ಅಂತ. ಜಸ್ಟ್ ನಾನು ಈಗ ಇದಕ್ಕೆ ನಾನು ಫೆವಿಕ್ವಿಕ್ ಹಾಕಿದೆ, ಬಟ್ ಅದು ಅಷ್ಟೊಂದು ಸ್ಟ್ರೆಂತ್ ಇರಲ್ಲ, ಮತ್ತೆ ಕಿತ್ತೋಗುತ್ತೆ, ನನಗೆ ಡೆಫಿನೆಟ್ಲಿ ಗೊತ್ತು. ಸೊ ಅದ್ರ ಮೇಲೆ ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ರೆ ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ. ಸೊ ಎಲ್ಲಿ ನಾನು ಇದನ್ನು ಕಟ್ ಮಾಡೋಕ್ಕಾಗಲ್ವೇ ಅಂತ ನೋಡುವಾಗ ನಾನು ಬಂತು ಪರ್ಸಲ್ಲಿ ನನ್ನ ಇದು ಕ್ರೆಡಿಟ್ ಕಾರ್ಡ್ ನೈಫ್ ತೊಗೊಂಬಂದಿದ್ದೆ. ಸೊ ಈಗ ಇದನ್ನು ಕಟ್ ಮಾಡಿ ಹಾಕೋ ಪ್ರೋಸೆಸ್ನ ನಿಮಗೆ ತೋರಿಸ್ತೀನಿ. ಸೊ ಈಗ ಈ ಫೆವಿಕ್ವಿಕ್ ಗಮ್ ಹಾಕಿತ್ತಾಯ್ತು. ಈಗ ಡೈರೆಕ್ಟ್ಲಿ ಈ ಸೋಡಾ ಹಾಕೋಣ. ಈಗ ನೋಡ್ಸಿ, ಸೊ ಇಷ್ಟೇ ಇದ್ರಲ್ಲಿ ಕೆಲಸ ಇದ್ದಿತ್ತು. ಸೊ ಇದಕ್ಕೆ ಸುಮ್ಮನೆ 10 ರೂಪಾಯಿ ಕೊಟ್ಬಿಟ್ಟು ತೊಗೊಂಬಂದಿತ್ತಾಯಿತು. ಸೊ ಇವಾಗ ಇಷ್ಟೇ ಕೆಲಸ ಇದ್ದಿತ್ತು, ಇದರಲ್ಲಿ 10 ರೂಪಾಯಿ ತೊಗೊಂಬಂದು ಕೊಟ್ವಿ. ಸೊ ಇದರಲ್ಲಿ ಅಷ್ಟೇನು ಯೂಸ್ ಇಲ್ಲ ಇನ್ನು. ಸೊ ಕ್ಯಾರಿ ಮಾಡ್ತೀವಿ ಇನ್ಮೇಲೆ ಏನಾದರೂ ಇದೇ ಥರ ಕೆಲಸಗಳಲ್ಲಿ ಬೇಕಾಯಿತು ಅಂದರೆ. ಸೊ ಅದನ್ನು ಬಿಟ್ಟು ಇಲ್ಲಿ ಜನಗಳು ಈಗ ಲೋಕಲ್ಸ್ನ ಅಷ್ಟು ಜನ ನಾನು ಮೀಟ್ ಮಾಡಲಿಲ್ಲ. ಲೈಕ್ ಇಲ್ಲಿ ಈ ಹೋಟೆಲ್ ನನಗೆ ನನ್ನ ಫ್ರೆಂಡ್ ಅವರೇ ಬುಕ್ ಮಾಡಿಕೊಟ್ಟಿತ್ತು. ಸೊ ಇದು ಆ್ಯಕ್ಚುಲಿ ಇದು ಹೋಟೆಲ್ ಅಲ್ಲ, ಇದು ಲಾಡ್ಜ್ ಅಂತ. ಇದು ಯಾವುದದು ಕಾವೇರಿ ಇನ್ ಲಾಡ್ಜ್ ಅಂತ ಇದು. ಸೊ ಪರ್ ಡೇ 1000 ರೂಪಾಯಿ ಅಂತೆ. ಸೊ ಪ್ರೈಸ್ ಓಕೆನೆ, ಲೈಕ್ ಕಡಿಮೆನೇ ಅನಿಸ್ತು ನನಗೆ. ಆನ್ಲೈನಲ್ಲಿ ನೋಡುವಾಗ ನಾನು ಇನ್ನೂ ಒಳ್ಳೆ ಹೋಟೆಲ್ ನೋಡಿದೆ, ಬಟ್ 5000 ಆ ಥರ ಮೇಲೆ ಇತ್ತು ಅದು. ಸೊ ಅದಕ್ಕಿಂತ ಇದು ಬೆಟರ್ ಅನಿಸ್ತಾ ಇದೆ ನನಗೆ. ಈ ರೋಲ್ ರವಿ ನೋಡಿ ಯಾವ ಥರ ಟಯರ್ಡ್ ಆಗ್ಬಿಟ್ಟು ಮಲ್ಕೊಂಡಿದ್ದಾರೆ ರವಿ. ಸೊ ಇದು ಟ್ವಿನ್ ಬೆಡ್ಸು. ಸೊ ಫುಲ್ಲು ರವಿ ಅಣ್ಣ ಸುಸ್ತಾಗ್ಬಿಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ನಾವು 4 o'clock ಆಯಿತು ನಾವು ವಿರಾಜಪೇಟೆಗೆ ಬಂದು ಸ್ಟಾಪ್ ಮಾಡೋದಕ್ಕೆ. ಸೊ ಇಲ್ಲಿ ಆ್ಯಕ್ಚುಲಿ ರೋಡು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ನಮ್ಮ ಬೆಂಗಳೂರಿಂದ ಇಲ್ಲಿ ಮೈಸೂರು ರೋಡಿಗೆ ಬರೋವರೆಗೂ ನಿಜವಾಗ್ಲೂ ನನಗೆ ರೋಡ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು ಬಿಟ್ಟು ಇಲ್ಲಿಗೆ ಬರೋಕ್ಕೆ ವಿರಾಜಪೇಟೆಗೆ, ಮೈಸೂರಿಂದ ವಿರಾಜಪೇಟೆಗೆ ಬರೋಕ್ಕೆ ರೋಡ್ ತುಂಬ ಸ್ಮೂತ್ ಆಗಿದೆ ಗುರು. ನಾನು ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದಿತ್ತು. ಸೊ ಗೂಗಲ್ ಮ್ಯಾಪು ನನ್ನ ಮೇಯ್ನ್ ಹೈವೇದಲ್ಲಿ ಕರ್ಕೊಂಬರಲಿಲ್ಲ. ಫಸ್ಟ್ ಯಾವುದೋ ಊರು ಒಳಗಡೆ ಕರ್ಕೊಂಬಂದು ಆಮೇಲೆ ಒಂದು ಹೈವೇ ಕಡೆಯಿಂದ ಕರ್ಕೊಂಬಂತು. ಸೊ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ರೋಡು ತುಂಬ ಸ್ಮೂತ್ ಆಗಿದೆ, ಕ್ಲೀನಾಗಿದೆ. ಆ್ಯಂಡ್ ಸೊ ಫ್ಯಾಮ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇನ್ನೂ ನನ್ನ ಫ್ರೆಂಡು ಬರಲಿಲ್ಲ. ಸೊ ನನ್ನ ಫ್ರೆಂಡ್ ಅವರು ಇಲ್ಲೇ ಒಂದು ಮಹಿಳಾ ಸಮಾಜದಲ್ಲಿ ಮದುವೆ ಆಗ್ತಿರೋದು. ಸೊ ಅವರಿನ್ನೂ ಅವ್ರ ಮನೆ ಬಿಟ್ಟು ಇಲ್ಲಿ ಬರಲಿಲ್ಲ. ಸೊ ಅವರು ಹೇಳಿದ್ದಾರೆ ನನಗೆ, ನಾನು ಅಲ್ಲಿಗೆ ಬರೋವಾಗ ನಾನು ನಿಂಗೆ ಕಾಲ್ ಮಾಡ್ತೀನಿ, ನೀನು ಬಂದ್ಬಿಡು ಅಂತ. ಸೊ ಆಗ ನಾನು ಹೋಗ್ಬಿಟ್ಟು ಅವ್ರನ್ನ ಜಾಯ್ನ್ ಆಗ್ತೀನಿ. ಆಗ ಮತ್ತೆ ಇನ್ನೊಂದು ವ್ಲಾಗ್ ಮಾಡ್ತೀನಿ ನಿಮ್ಮೆಲ್ರಿಗೂ ನೋಡಲಿ ಅಂತ. ಸೊ ಫ್ಯಾಮ್, ಇದಾಗಿತ್ತು ನಮ್ಮ ಕೂರ್ಗ್ ಸೀರೀಸ್ನ ವ್ಲಾಗ್. ಸೊ ಫ್ಯಾಮ್, ಇದಾಗಿತ್ತು ನಮ್ಮ ಕೂರ್ಗ್ ಸೀರೀಸ್ನ ವ್ಲಾಗ್. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ
ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಮುಲಾಜೆ ಇಲ್ಲದೆ ಅನ್ಲೈಕ್ ಮಾಡಿ. ನನ್ನ ಜಟಾಯ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್. ಸೊ ವಾರ್ಡ್ರೋಬಲ್ಲಿ ನನ್ನ ರೈಡಿಂಗ್ ಜಾಕೆಟ್ ಹಾಕಿದ್ದೀನಿ. ಇದು ರೈನಾಕ್ಸ್ ಅಂತ ತಗೊಂಡಿದ್ದೆ, ರೈನಾಕ್ಸ್ ಬ್ರ್ಯಾಂಡ್. ಅದು ಬಿಟ್ಟು ನಮ್ಮ ಟೂರಿಸ್ಟ್ ಬ್ಯಾಗ್ ಇದೆ. ಸೊ ಇಲ್ಲೊಂದು ಟಿವಿ ಕೊಟ್ಟಿದ್ದಾರೆ ನಮಗೆ. ಸೊ ಇದು ಟಿವಿ ಕಡಿಮೆ ಒಂದು ಮಾನಿಟರ್ ಜಾಸ್ತಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಸಣ್ಣದಾಗಿ ಮಾನಿಟರ್ ತರ ಇದೆ. ಇದು ಒಂದು ಡೆಸ್ಕ್ಟಾಪ್ ಮಾನಿಟರ್ ತರ. ಇಲ್ಲೊಂದು ಟೇಬಲ್ ಕೊಟ್ಟಿದ್ರು, ಅದ್ರ ಮೇಲೆ ಹೆಲ್ಮೆಟ್ ಇಟ್ಟಿದ್ದೀವಿ. ಅವಳು ಚೆನ್ನಾಗಿದೆ. ಆಮೇಲೆ ಗಲೀಜಾಗಿ ಇಟ್ಕೊಂಡಿದ್ದೀವಿ. ನಾವು ಹುಡುಗರು ಗೊತ್ತಾ, ಟ್ರೈನ್ ಮಾಡಿ ಹುಡುಗರು ಟ್ರೈನ್ ಇಟ್ಕೊಳ್ಳೋದು. ಮತ್ತೆ ಇಲ್ಲಿ 2 ಚೇರ್ ಕೊಟ್ಟಿದ್ದಾರೆ. ರವಿ ಹೋಗ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ರೆ ಆಮೇಲೆ ಇಲ್ಲಿ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ. ಇಲ್ಲೊಂದು ವಿಂಡೋಗೆ ಒಂದು ಗ್ಲಾಸ್ ಇಲ್ಲ ಅವರು. ಪರವಾಗಿಲ್ಲ, ವಾಶ್ರೂಮ್ ಎಲ್ಲ ಕ್ಲೀನ್ ಆಗಿದೆ. ಸೊ ಆ ವಾಶ್ರೂಮ್ ಎಲ್ಲ ನಾನು ನಿಮ್ಗೆ